ಹಾಗಲ್ಲ ಸರ್, ನೋಡಿ ನಾನು ಹೇಳೋದು ಒಂದು ಎಕ್ಸಾಂಪಲ್. ಇವತ್ತು ಈ ಹಳ್ಳಿಗೆ ಬಂದಿದ್ದೀವಿ, ಅಲ್ಲಿ ಯಾರೋ ಟೌನಲ್ಲಿ ಕಣ್ಣೀರು ಹಾಕಿದ ತಕ್ಷಣ ಈ ಜನಕ್ಕೆ ಪಾಪ ಇವ್ರ ಕಷ್ಟ ಕೇಳ್ದವ್ನ ಕಷ್ಟಕ್ಕೆ ಸಮಸ್ಯೆ ಏಮನ ಆಡೋರೋ ಸರ್ಕಲ್ ನಿಲ್ಸ್ಕೊಂಡು ಕಣ್ಣೀళ్ళు వేసిన ತಕ್ಷಣ ಗುದ್ದೇಸ್ತಾರೇమన్నా మీరు? మీ ఊర్లో వచ్చి ఎవడో కన్నీళ్ళు వేసింటాడు మీ కష్టానికి. ಈಗ ಅವ್ರ ಕಷ್ಟ ಕೇಳಿದಾಗ ಕಷ್ಟಕ್ಕೆ ಸ್ಪಂದಿಸಿರೋ ನಾಯಕನಿಗೆ ಸ್ಪಂದಿಸ್ತಾರೆ. ನಾವು ಸುಮ್ಮನೆ ಕಣ್ಣೀರು ಹಾಕಿದ ತಕ್ಷಣ ನಮ್ಮ ಕಡೆ ಮಾತಾಡ್ತಾರೆ, ಕಣ್ಣೀళ్ళు ಎಷ್ಟ ಲಚ್ಚೋಟ್ వచ్చేసే ಈ ಕಿತ್ತೋಗರ ಅನಾಲಿಸಿಸ್ ಅಂದರೆ ರಾಜಕಾರಣದಲ್ಲಿ ಯಾವನೇನೋ ಮಾಡೋಕ್ಕಾಗ್ತಿಲ್ಲ. ಹಿಂಗೆಲ್ಲ ಹಾಕಲ್ಲ ಸರ್. ಕಣ್ಣೀರು ಹಾಕಿದ ತಕ್ಷಣ ಲಕ್ಷ ಓಟ್ ಬಂದ್ಬಿಡುತ್ತೆ, ಏಳ್ಸಿನ ತಕ್ಷಣ ಬಾಧಪಡ. ಪಾಪ ಅವ್ರ ಕಷ್ಟ ಕೇಳಿದ್ರೆ ಇವ್ರು ಕಣ್ಣೀರು ಒರೆಸಿದ್ರೆ ರೇಪೊದ್ದುನ ಈ ఊరొಳకి అంతా నేను మంచి చేసి నాకు కష్టమపోయా అంటే పాపం అయ్యో పాపం అంటారు. నేను ఈ బయట్లకే రాకుండా ಸುಮ್ಮನೆ ಟೀ ಅಂಗಡಿಗಳವ್ರು ಟೀ ಅಂಗಡಿ ಹತ್ರ ಟೀ ಕುಡ್ಕೊಂಡು ಈ ಮೆಸ್ಸುಗಳ ಹತ್ರ ತಿಂಡಿ ತಿಂತಾರೆ, ಅವ್ರಿಗಷ್ಟೇ ಇದೆಲ್ಲ. ರಿಯಲ್ ರಾಜಕಾರಣ ಗ್ರೌಂಡಲ್ಲಿ ಬೇರೆನೇ ಇದೆ. ಆ ಗ್ರೌಂಡ್ ರಾಜಕಾರಣ ಅರ್ಥ ಮಾಡ್ಕೊಂಡಿದ್ದಕ್ಕೆ 25 ದಿನದಲ್ಲಿ ನಾನು ದೊಡ್ಡ ತಲೆ ನೋಡೋದು ವಿಧಾನಸೌಧಕ್ಕೆ ಹೋಗಿದ್ದು. ನಾನು ಇದೇ ಹೇಳ್ತಾ ಇರೋದು, ಗ್ರೌಂಡ್ ರಾಜಕಾರಣ ಅರ್ಥ ಮಾಡ್ಕೋಬೇಕು. ನಾನು ಇದೇ ಪಂಚಾಯತಿಯಲ್ಲಿ ಸಭೆ ಮಾಡಿದ್ರೆ ಈ ಊರವ್ರು ಇಷ್ಟು ಜನ ಬಂದು ಕಷ್ಟ ಹೇಳೋಕ್ಕಾಗೋದಾ ಸರ್? ಆಗ್ತಾ ಇರುತ್ತಲ್ಲ. ಇವತ್ತು ನೀವು ಬಂದ್ರಿ ಹೇಳಿದ್ರಿ, ನನ್ನ ಕೈಲಾಗಿ ಸಹಾಯ ಮಾಡ್ತಿದ್ದೀನಿ. ಅದಕ್ಕೆ ನಾನು ಹಳ್ಳಿನೂ ಬರ್ತೀನಿ ಅಲ್ವಾ. ಈಗಲೇ 43 ಹಳ್ಳಿ ಮುಗಿಸಿದ್ದೀನಿ. ಈಗೇನಾಗ್ತಿ ಇದನ್ನು ಮುಗ್ಸೋಕ್ಕೆ 1 ವರ್ಷ ಬೇಕು ಸರ್ ಅಲ್ವಾ. 1 ವರ್ಷದಲ್ಲಿ ಎಲ್ಲ ಹಳ್ಳಿ ಮುಗಿಸ್ಬಿಡ್ತೀನಿ. ಯಜಮಾನ ಪ್ರಯತ್ನ ಸರ್. ಚನ್ನಪಟ್ಟಣದ ಚುನಾವಣೆಯಲ್ಲಿ ಇರಬೇಕು ಅಂತ ಅವ್ರು ಯಾರು ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತೆ? ಅಲ್ಲ ರೀ, ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಿ ಅಲ್ವಾ. ಅವಾಗೇನು ಪರಿಜ್ಞಾನ ಇಲ್ವಂತ ದಲಿತರ ಮಕ್ಕಳು ಕಷ್ಟ ಕೇಳ್ತಾ ಇದ್ದೀನಿ. ಈ ಊರಲ್ಲಿರೋದು ದಲಿತರೆ. ಇವರು ನೆನ್ನೆ ಚನ್ನಪಟ್ಟಣ ಚುನಾವಣೆ ಬ್ಯುಸಿಯಲ್ಲಿ ಇದ್ದೀವಿ, ಅದನ್ನು ಅವ್ರ ಗಮನಕ್ಕೂ ತಂದಿದ್ದೀವಿ. ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಪ್ಪ, ನಾವು ಕಂಪಲ್ಸರಿ ಇರಬೇಕು ಅಂತೇಳಿದ್ವಿ, ರಿಕ್ವೆಸ್ಟು ಮಾಡಿದ್ವಿ. ಸುಮ್ಮನೆ ಅವರೇನೋ ಕೆಲವರು ದುಡ್ಡು ಕೇಳೋದಾಗ ಕೊಡಲಿಲ್ಲ ಅಂದರೆ ಇಂಥವೆಲ್ಲ ಮಾತಾಡ್ತಾರೆ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ, ಇದೇ ಥರ ಆಗಲಿ. ಅದಕ್ಕೆಲ್ಲ ಅದರೆಲ್ಲ ನಾನು ಪ್ರತಾಪ್ ಸಿಂಹಗೆ ಮತ್ತೆ ಹೇಳ್ತೀನಿ, ಇಸ್ಲಾಂ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡೋದು ಬಿಡಬೇಕು. ನಾನು ಹಿಂದೂ ಧರ್ಮದವನ್ರಿ, ನನ್ನ ಧರ್ಮದ ಬಗ್ಗೆ ಮಾತಾಡಿದ್ರೆ ನನಗೆ ಬೇಜಾರಾಗಲ್ವೇನ್ರಿ? ಮತ್ತು ಇವ್ರು ಬಾಯಿಗೆ ಬಂದಂಗೆ ಇಸ್ಲಾಂ ಧರ್ಮವನ್ನು ಬೈದರೆ ಅವರು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದಾರೆ ರೀ. ಅವ್ರ ಧರ್ಮನ ಗೌರವಿಸ್ಬೇಕಲ್ಲ. ಬಾಯಿಗೆ ಬಂದಂಗೆ ಬೈದ್ಬಿಟ್ರೆ ಹೆಂಗಂದ್ರೆ ಹಂಗೆ ಏಕವಚನದಲ್ಲೆಲ್ಲ ಮಾತಾಡ್ತಾರೆ ರೀ. ನಾನು ಪ್ರತಾಪ್ ಸಿಂಹ ಅವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು ಮಾತಾಡೋದು ನಿಲ್ಲಿಸಿ. ನಾನಂತೂ ನಾನು ವಿಜಯೇಂದ್ರ ಅಲ್ಲ, ನೀವು ಮಾತಾಡಿದ್ರೆ ತೆಪ್ಪಗಿರೋಕ್ಕೆ ಸರ್. ಅಷ್ಟೇ. ನಾನು ಚಿಕ್ಕ ವಯಸ್ಸಿಗೆ ಯಾಕೆ ಯಶಸ್ವಿ ಆಗಿದ್ದೀನಿ ಅಂತ ಹೇಳ್ತೀನಿ. ನಾನು ಬೇರೆಯವ್ರ ಥರ ಅಟ್ಯಾಚ್ಡ್ ಆಗಲ್ಲ ಯಾವುದೇ ಒಂದು ಕ್ಷೇತ್ರಕ್ಕೆ. ರಾಜಕಾರಣ ಹಿಂಗಿರುವೆ ಹೆಂಡ್ಲೇನೆಲ್ಲ ಹಿಂಗೆ ಯಾವೇ ಹೆಂಡ್ಲೇನೆಲ್ಲ ಇಟ್ಲಿ ಓಡೋ ನಾವು ಉಬ್ಬಿಸ್ತೇ ನಾನು ಉಬ್ಬಿಲ್ಲ. 5 ವರ್ಷ ಅವಕಾಶ ಸಿಕ್ಕಿದೆ, ಬಡವರು ಸೇವೆ ಮಾಡಬೇಕು, ಮಾಡ್ತಾಯಿದ್ದೀನಿ. ದೈವ ನಿರ್ಣಯ ಅಷ್ಟೇ. ಮೊನ್ನೆನೂ 25 ದಿನಕ್ಕೆ ಬಂದು ಗೆದ್ದೆ. ಈಗ ಕಷ್ಟ ಕೇಳ್ತಿದ್ದೀನಿ ಸರ್. ರಾಜಕಾರಣದಿಂದ ನಾನು ಮಾಡೋದೇನೂ ಇಲ್ಲ. 10 ಆ್ಯಂಬುಲೆನ್ಸ್ಗೆ 12 ಲಕ್ಷ ಮನೆಯಿಂದ ತಂದು ಖರ್ಚು ಮಾಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಡ್ತಿದ್ದೀನಿ, ಬಟ್ಟೆ ಕೊಡ್ತಿದ್ದೀನಿ, ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ನಾನು ದುಡ್ದಿದ್ದೆಲ್ಲ ಇಲ್ಲಿ ಖರ್ಚು ಮಾಡ್ತಿದ್ದೀನಿ. ಈ ಒಳ್ಳೆತನ ಮಾಡೋಕ್ಕೆ ರಾಜಕಾರಣನೇ ಬೇಕಾಗಿಲ್ಲ, ಬಟ್ ಪವರ್ ಇದೆ. ನೋಡಿ ಎಷ್ಟು ಇಶ್ಯೂಸ್ ಸಾಲ್ವ್ ಆಗ್ತಿದೆ. ನಾನು ಪಂಚಾಯತಿ ಮಟ್ಟದಲ್ಲಿ ಸಭೆ ಮಾಡಿದ್ರೆ ಇಷ್ಟು ಜನ ಅವ್ರ ಕಷ್ಟ ಹೇಳ್ಕೊಳಕ್ಕಾಗುತ್ತಾ? ಬರ್ತಾರ ಕೂಲಿ ಕೆಲಸ ಬಿಟ್ಟು. ಈಗ ನೋಡಿ ಇಲ್ಲಿ ಬಂದಿದ್ದಕ್ಕೆಲ್ಲ ಬಂದರು, ಈಗ ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ. ಈಗ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತಿರ್ತೀನಿ. ಬಡವ್ರ ಪರ ನಾನಿದ್ದೀನಿ. ನನಗೆ SC ST ಸಮುದಾಯ ಅವ್ರಿಗೆ ನನ್ನ ಅವಶ್ಯಕತೆ ಜಾಸ್ತಿ ಇದೆ. ಅವ್ರನ್ನ ಮೇಲೆತ್ತಬೇಕು, ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಎಲ್ಲೋ ಒಂದು ಕಡೆ ಏನು ದಲಿತರ ತಳ್ಳಿ ಮುಗಿದಿದೆ. ಇವತ್ತು ನಾಗಸಾನಹಳ್ಳಿ, ಸಿದ್ಧಗಾನಹಳ್ಳಿ, ಒಂಟೂರು ಮುಗಿಸಿದ್ದೀವಿ. ಸೊ ಸಿದ್ಧಗಾನಹಳ್ಳಿಯಲ್ಲಿ ಬಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಬಸ್ ತರಿಸೋ ವ್ಯವಸ್ಥೆ ಮಾಡಿದ್ದೀವಿ. ಒಂದು 60 ವರ್ಷದ ಕೊಠಡಿ ಶಿಥಿಲಗೊಂಡಿತ್ತು. PWDಯಿಂದ ಇವತ್ತು ರಿಪೋರ್ಟ್ ಕೇಳಿದ್ದೀನಿ, ನಾಳೆ ಕೊಡ್ತಾರೆ. ಅಲ್ಲೊಂದು ಶಾಲಾ ಕೊಠಡಿ ಕಟ್ಟಿಸ್ತೀನಿ. ಮತ್ತು ಈ 3 ಹಳ್ಳಿಗೂ ವಾಟರ್ ಫಿಲ್ಟರ್ ಇಲ್ಲ, ರಾಮಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಈಗ ಇವೆರಡು ಹಳ್ಳಿಗಳ ನಡುವೆ ನಾಗಸಾನಹಳ್ಳಿಯಲ್ಲಿ ವಾಟರ್ ಫಿಲ್ಟರ್ ಹಾಕ್ಸ್ತಾ ಇದ್ದೀನಿ. ಸಿದ್ಧಗಾನಹಳ್ಳಿಗೆ ಬಸ್ಸಿಗೆ ರಿವರ್ಸ್ ತಿರ್ಸ್ಕೊಂಬರೋಕ್ಕೆ ಜಾಗ ಇರಲಿಲ್ಲ. ಸೊ ಆದರೆ ಮಕ್ಕಳು ಅಷ್ಟು ದೂರ ನಡೀತಿದ್ರು, ಅದೊಂದಾಯಿತು. ಈಗ ಒಂಟೂರಲ್ಲಿ ಒಂದು 15 ಲಕ್ಷ ವೆಚ್ಚದ ಕಾಮಗಾರಿ ಕೇಳಿದ್ದಾರೆ, ಅದನ್ನು ಇಮಿಡಿಯೇಟಾಗಿ ಆಗ್ತೀನಿ. ಒಂದು 3 ಜನ ಮಕ್ಕಳು ಹಾಸ್ಟೆಲ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಈಗ ಇಮಿಡಿಯೇಟಾಗಿ ನಾಳೆ ಒಬ್ಬ ಹುಡುಗನ್ನ ಸೇರಿಸ್ತಾ ಇದ್ದೀನಿ, ಇನ್ನಿಬ್ಬರನ್ನ ನೆಕ್ಸ್ಟ್ ಜೂನಲ್ಲಿ ಸೇರಿಸ್ತೀನಿ. ಇವತ್ತಿಗೆ 43 ಹಳ್ಳಿ ಆಯಿತು ನಮ್ಮೂರಿಗೆ, ನಮ್ಮ ಶಾಸಕರು.